ಹಾಯ್, ನಾನು ಮೂಸಿ ಸರ್ವಿಸ್ ಇಂದ ನಾನು ಜಸ್ಟ್ ಈಗ ಮಗು ನೋಡ್ಕೊಳ್ಳೋ ಬಗ್ಗೆ ಹೇಳ್ತಾ ಇದ್ದೀನಿ. ಮಗು ನೋಡ್ಕೊಳ್ಳೋದು ಇದು ಇಂಟ್ರಡಕ್ಷನ್ ಹೇಳ್ತಾ ಇದೀವಿ. ಬೇಸಿಕ್ ಏನೇನು ಇರಬೇಕು ಮಗು ನೋಡ್ಕೊಳ್ಳೋದು. ಅದೇ ದೊಡ್ಡ ದೊಡ್ಡ ಜವೆಲ್ಸ್ ಹಾಕೋಬಾರ್ದು, ಮತ್ತೆ ಬ್ಯಾಂಗಲ್ಸ್ ಕೊರಿಯೋಂಥದ್ದು ಹಾಕೋಬಾರ್ದು, ಬಟ್ಟೆ ಚುಚ್ಚೋಂಥದ್ದು ಹಾಕೋಬಾರ್ದು. ನಾವು ಫಸ್ಟ್ ಆಫ್ ಆಲ್ ಕ್ಲೀನ್ ಆಗಿದ್ದೀವಿ, ಮಗುನ್ ಕ್ಲೀನ್ ಆಗಿ ನೋಡ್ಕೋಬೇಕು. ಮತ್ತೆ ಮಗುನ ಎಲ್ಲೇ ಒಂದು ಬಿದ್ರೂ ಫಸ್ಟ್ ಪೇರೆಂಟ್ಸ್ ಇನ್ಫಾರ್ಮ್ ಮಾಡ್ಬೇಕು. ಆಮೇಲೆ ಡೆಟಾಲ್ ಹಾಕ್ಬೇಕೋ ಬೇಡವೋ ಅಂತ ಅವ್ರನ್ನ ಕೇಳಿ ಹಾಕ್ಬೇಕು. ಮತ್ತೆ ಕರೆಂಟ್ ಶಾಕು ಇಂಥ ಕಡೆ ಎಲ್ಲ ಮಕ್ಳನ್ನ ಕಳಿಸ್ಬಾರ್ದು. ಮತ್ತೆ ಮಗು ಅಳ್ತಾ ಇದೆ ಅಂತ ಅನ್ಬಿಟ್ಟು ನಮ್ಮ ಪಾಡಿಗೆ ನಾವು ಹೋಗ್ಬಾರ್ದು. ರೂಮಲ್ಲಿ ಮಗುನ ಕ್ಲೀನ್ ಆಗಿ ನೋಡ್ಕೋಬೇಕು ಫಸ್ಟ್. ಮಗು ಸಹ ಎಮೋಷನಲ್ ಆಗಿರುವಾಗ ಅಳುವಾಗ ನಾವು ಕಿರ್ಚಬಾರ್ದು. ನಾವು ಮಗು ಸಮಾಧಾನ ಮಾಡ್ಕೊಂಡು ಸೈಲೆಂಟ್ ಅದು ಕಿರ್ಚಿದೆ ಅಂತ ಹೊಡೆದು ಕೂಡ ತಗಲಿದಾಗ ನಾವು ಮಾಡಬಾರ್ದು. ಅದೇ ಮಗು ಹೇಗೆ ಇರುತ್ತೋ ಅದಕ್ಕೆ ತಕ್ಕನಂಗೆ ನಾವು ಇರ್ಬೇಕು. ಆದ್ರೆ ಮಗು ಹಠ ಮಾಡುತ್ತೆ ಅನ್ಬಿಟ್ಟು ಹೊಡಿಯೋದಾಗ್ಲಿ ಬಡಿಯೋದಾಗ್ಲಿ ನಮ್ಗೆ ರೈಟ್ಸ್ ಇರಲ್ಲ, ಮಾಡ್ಲೂಬಾರ್ದು. ನಾ ಮಗು ನಿಮ್ಮನ್ನು ಹೊಡಿಯುತ್ತೆ ಇಲ್ಲ ಒಂದು ಕಿವಿ ಆದ್ರೂ ನಮ್ಮ ಮಗು ತರ ನಾವು ನೋಡ್ಕೊಳ್ಳೋದು. ಅದೇ ಕಿವಿನೂ ಹೊಡಿದೆ, ಕೂದಲು ಇಟ್ಬಿಡ್ತಾರೆ ಮಕ್ಕಳು. ನಮ್ಮ ಪಾಪ ತರ ನಾವು ನೋಡ್ಬೇಕು ಅಷ್ಟೇ. ಏನೋ ವಿಷಯ ಆಗ್ಲಿ ಇಲ್ಲ, ಮಕ್ಕಳು ನಮ್ಗೆ ತೊಂದರೆ ಮಾಡಿದ್ರು ಜಾಸ್ತಿ ಮಾಡಿದ್ರು ಇಲ್ಲ, ನಾವು ಪಾಪಕ್ಕೆ ಹುಷಾರಿಲ್ಲ, ಹೊಟ್ಟೆ ನೋವು, ಲೂಸ್ ಮೋಷನ್, ವಾಮಿಟಿಂಗು, ಕೆಳಗಡೆ ಬಿದ್ರೆ ಯಾವುದೇ ಆಗ್ಲಿ ರೀಸನ್ ನಾವು ಸುಮ್ಮನೆ ಇರಬಾರ್ದು. ಹೋಗಿ ಪೇರೆಂಟ್ಸ್ಗೆ ಫಸ್ಟ್ ಇನ್ಫಾರ್ಮೇಶನ್ ಮಾಡ್ಬೇಕು. ಈ ತರ ಆಗ್ತದೆ ನೋಡಿ, ಪಾಪು ಬಾಡಿ ಎಲ್ಲ ಹೀಟ್ ಆಗುತ್ತೆ, ಒಂದು ಪಿಂಪಲ್ಸ್ ಬಂದ್ಬಿಡುತ್ತೆ, ಅವ್ರ ನೈಲ್ಸ್ ಎಲ್ಲ ಇರುತ್ತೆ, ನೈಲ್ ಕ್ರಾಚಸ್ ಮಾಡ್ಕೊಂತಾರೆ ಬೇಬಿ ಸ್ಕಿನ್, ಅದ ಸ್ವಲ್ಪ ನಮಗೆ ಹೇಳ್ಬೇಕು. ಹೋಗಿ ಪೇರೆಂಟ್ಸ್ ರೆಸ್ಪೆಕ್ಟ್ ಮಾಡ್ಬೇಕು. ಅವ್ರು ಏನೇ ಹೇಳಿದ್ರು ಅಷ್ಟೇ ಕೇಳಬೇಕು. ನಮ್ಮ ಅವ್ರ ತರ ನೋಡ್ಬೇಕು. ಅವ್ರನ್ನ ಸೇಮ್ ಅವ್ರನ್ನ ಅದೇ ತರ ನಮಗೂ ರೆಸ್ಪೆಕ್ಟ್ ಕೊಡ್ಬೇಕು. ರೆಸ್ಪೆಕ್ಟ್ ಕೊಡ್ಬೇಕು.